ನಮಸ್ತೆ ಬಂಧುಗಳೇ, ನನ್ನ ಹೆಸರು ಸೈಯದ್ ನಯೀಮ್, ನಂಜೋಡ್ ತಾಲೂಕು ಅಧ್ಯಕ್ಷ. ಬಂಧುಗಳೇ, ಇವತ್ತು ನಮ್ಮ ಬಿಡದಿಯಿಂದ ನಾವು ರ್ಯಾಲಿ ಬಂದಿದ್ದೀವಿ. ಆ ರ್ಯಾಲಿಯಲ್ಲಿ ನಮ್ಮ ಏನೋ ಒಂದು ಸರ್ಕಾರ ಟೌನ್ಶಿಪ್ ಮಾಡೋಕ್ಕೆ ಒಂದು ಪ್ರಯತ್ನ ಪಟ್ಟಿದೆ. ನಮ್ಮ ಬಿಡದಿಯಿಂದ ರೈತರ ಭೂಮಿ ಕಿತ್ತುಕೊಂಡು ಅವ್ರನ್ನ ಯಾವತ್ತು ಸರ್ವನಾಶ ಮಾಡಬೇಕಂತ ಸರ್ಕಾರ ಏನೋ ಒಂದು ಆದೇಶ ಮಾಡಿದೆ. ರೈತರ ಭೂಮಿನ ಜಪ್ತಿ ಮಾಡ್ಕೊಂಡು ಟೌನ್ಶಿಪ್ ಮಾಡ್ತೀವಿ ಅಂತ ಒಂದು ಇದು ಮಾಡಿದ್ದಾರೆ ರಾಜ್ಯ ಸರ್ಕಾರ. ಯಾವುದೇ ಕಾರಣಕ್ಕೂ ಒಬ್ಬ ರೈತ ರಾಜ್ಯದ ಬೆನ್ನೆಲುಬು, ಆ ಬೆನ್ನೆಲುಬು ರೈತನನ್ನ ಹಾಳು ಮಾಡಕ್ಕೆ ಹೊರಟಿದೆ ನಮ್ಮ ರಾಜ್ಯ ಸರ್ಕಾರ. ಇವತ್ತಿನ ದಿವಸ ಸಾವಿರಾರು ಎಕರೆ ಭೂಮಿನ ಟೌನ್ಶಿಪ್ ಮಾಡಿಕೊಂಡು ರೈತರ ಬಾಯಿಗೆ ಮಣ್ಣಾಕಕ್ಕೆ ಬಂದಿದ್ದಾರೆ. ಆ ರೈತರನ್ನ ಅನ್ಯಾಯ ಆಗಕ್ಕೆ ನಾವು ಯಾವುದೇ ಕಾರಣಕ್ಕೂ KRS ಪಕ್ಷದವರು ರೈತರನ್ನ ಯಾವುದೇ ಕಾರಣಕ್ಕೂ ಅನ್ಯಾಯ ಕೊಡೋದಕ್ಕೆ ಸಾಧ್ಯನೇ ಇಲ್ಲ, ಕೊಡೋದು ಇಲ್ಲ ಮುಂದಕ್ಕೆ. ಈ ಏನೋ ಒಂದು ವಿಚಾರ ಇಟ್ಕೊಂಡು ರಾಜ್ಯ ಸರ್ಕಾರದವರು ಒಂದು ಟೌನ್ಶಿಪ್ ಮಾಡಿ ರೈತರ ಭೂಮಿನ ಜಪ್ತಿ ಮಾಡ್ಕೊಂಡು ಅದನ್ನ ಸೈಟ್ ಮಾಡಿ ಮಾರೋದಕ್ಕೆ ರೈತರ ಬಾಯಿಗೆ ಮಣ್ಣಾಕಕ್ಕೆ ಇದು ಮಾಡಿದ್ದಾರೆ. ರೈತರ ಬಗ್ಗೆ ಯೋಚನೆ ಮಾಡಿ ನೀವು ರಾಜ್ಯ ಸರ್ಕಾರದವ್ರೆ. ಅದೇ ಕೆಲಸ ಒಂದು ಒಳ್ಳೆ ಕಡೆ ಒಂದು ಆಸ್ಪತ್ರೆ ಮಾಡಿ ಈಗ ನಿಮ್ಮ ಸರ್ಕಾರಿ ಕೆಲಸಗಳಲ್ಲಿ ತಮ್ಮ ಮಕ್ಕಳು ಯಾವುದೇ ಸರ್ಕಾರಿ ಕೆಲಸ ನಿಮ್ಮ ಮಕ್ಕಳು ಇದಾರಲ್ಲ, ಯಾವುದೇ ಮಕ್ಕಳು ಕೂಡ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಲ್ಲ, ರೈತರ ಮಕ್ಕಳನ್ನೇ ಓದ್ತಾ ಇರೋದು. ಅದೇ ಗೌರ್ಮೆಂಟ್ ಸ್ಕೂಲ್ನ ಮುಂದಕ್ಕೆ ಇನ್ನೂ ಅಚ್ಚರಿ ಮಾಡಿ ಒಳ್ಳೆ ಎಜುಕೇಶನ್ ಕೊಡಿ. ಈ ದುಡ್ಡು ಏನು ರೈತರನ್ನ ಕೊಳ್ಳೆ ಹೊಡೆದು ಭೂಮಿಯನ್ನೆಲ್ಲ ಕೊಳ್ಳೆ ಹೊಡೆದು ತಿನ್ನಕ್ಕೆ ಇದನ್ನೆಲ್ಲ ಇದು ಮಾಡ್ತಿದ್ರಲ್ಲ, ಅದೇ ಒಂದು ಕೆಲಸನ ಒಂದು ಶಾಲೆಗೋ ಹಾಸ್ಪಿಟಲ್ಗಳಿಗೋ ಒಂದು ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಒಳ್ಳೆ ಶಾಲೆನ ಎಜುಕೇಶನ್ ಕೊಡಿ. ಎಜುಕೇಶನ್ ಕೊಟ್ಟನ ರೈತರ ಮಕ್ಕಳೆಲ್ಲ ಇನ್ನೂ ಒಂದು ಸ್ವಲ್ಪ ಇದು ಮಾಡಿ, ಅದನ್ನ ಬಿಟ್ಬಿಟ್ಟು ನೀವು ರೈತರ ಜಮೀನ ಕಿತ್ಕೊಂಡು ಅದು ರೈತರಿಗೆ ಮೋಸ ಮಾಡಕ್ ಇದು ಮಾಡ್ತಿರಲ್ಲ ನೀವು. ನಿಮ್ಗೆ ದೇವ್ರು ಅಷ್ಟು ಬುದ್ಧಿ ಕೊಟ್ಟಿಲ್ವಾ ನಿಮ್ಗೆ? ರೈತರು ಅಂತಾರೆ ಬೆಳಿಗ್ಗೆಯಿಂದ ಸಂಜೆ ಗಂಟ ದೇವ್ರ ಸುದ್ದಿ ಸಂಪಾದನೆ ಮಾಡಿ ಒಂದು ಬರ್ತಾರೆ, ಇದು ಮಾಡ್ಬಿಟ್ಟು ತಿನ್ನಕ್ ರೆಡಿ ತಿನ್ನಕ್ ಕೊಡ್ತಾರೆ ರೈತನ. ಆ ರೈತನ ಹತ್ರ ಕಿತ್ತು ನೀವು ತಿಂತಿರಲ್ಲ ಸ್ವಾಮಿ ನೀವು. ನಿಮ್ಗೆ ಅದೇನೋ ದೇವ್ರ ಬುದ್ಧಿ ಕೊಟ್ಟಿದ ನಮ್ಗೆ ಒಂಚೂರು ಅರ್ಥನೇ ಆಗ್ತಿಲ್ಲ. ಯಾವುದೇ ಕಾರಣಕ್ಕೂ ರೈತರಿಗಂತೂ ನಾವು ಮೋಸ ಕೊಡೋದು ಇಲ್ಲ, ಕೊಡೋದು ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಇವತ್ತು ರ್ಯಾಲಿ ಮಾಡ್ಕೊಂಡು ನಾವು ಬೈಕ್ ರ್ಯಾಲಿ ಮಾಡ್ಕೊಂಡು ಇಲ್ಲಿ ಬಂದಿದ್ದೇವೆ. ಇವತ್ತಿನ ದಿವಸ ರೈತರಿಗೆ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ನಾಳೆ ದಿವಸ ಇನ್ನೂ ಉಗ್ರ ಹೋರಾಟ ಮಾಡಿ ಇದನ್ನ ನಾವು ಕಟ್ಟೆಗಟ್ತೀವಿ ಅನ್ಕೊಂಡು ರೈತರ ಪರ ನಾವು ಯಾವಾಗ್ಲೂ KRS ಪಕ್ಷವರು ಇನ್ ಮುಂದಕ್ಕೆ ನಾವು ಯಾವುದೇ ಕಾರಣಕ್ಕೂ ಇದ್ದೇ ಇರ್ತೀವಿ. ನನ್ನ ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ KRS, ಜೈ ಕರ್ನಾಟಕ.